ಇಂದು ಶುಕ್ರವಾರ 20/6/2025 ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ವಿಶ್ವಕರ್ಮ ಉದಯೋನ್ಮುಖ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ವಿಶ್ವಕರ್ಮ ಸಮಾಜದ ಮಠಾಧಿಪತಿಗಳು ಇದ್ದರು ಹಾಗೂ ಮಳವಳ್ಳಿ ಶಿವಣ್ಣನವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಸಂತ ಮುರಳಿರವರು ವಹಿಸಿಕೊಂಡಿದ್ದರು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಚಪ್ಪಾಳೆ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಶುಭ ಕೋರಬೇಕು ಅಂತ ಕೇಳ್ತಾ ಇದ್ದೀನಿ. ಮೇಲ್ಗಡೆ ಮಕ್ಕಳು ಗಲಾಟೆ ಮಾಡಬಾರ್ದು. ಮೇಲೆ ಕೂತಿರೋರು ದಯವಿಟ್ಟು ಮೇಲೆ ಕೂತಿರ್ತಕ್ಕಂಥ ಮಕ್ಕಳು ಹೆಸರು ಕರೀತೀವಿ, ಅವಾಗ ಗೊಂದಲ ಆಗುತ್ತೆ, ಯಾರು ಮಾತಾಡಬಾರ್ದು. ಬೋಲೋ ವಿಶ್ವಕರ್ಮ ಭಗವಾನ್ ಕಿ, ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜಕ್ಕೆ, ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜಕ್ಕೆ. ಸಭೆಯು ಆರಂಭವಾಗುತ್ತಿದ್ದಂತೆ ಸಭೆಯ ಮುಂಭಾಗಕ್ಕೆ ಕೆಲವು ಮಹಿಳೆಯರು ಬಂದು ಧಿಕ್ಕಾರವನ್ನು ಕೂಗುತ್ತಿದ್ದರು. ತಮಗೆ ಅನ್ಯಾಯವಾಗಿದೆ ಎಂದು ಕೂಗುತ್ತಿದ್ದರು. ಇದರಿಂದ ಕೆಲ ಕಾಲ ಈ ಸ್ಥಳದಲ್ಲಿ ಗೊಂದಲದ ವಾತಾವರಣ ಉಂಟಾಯಿತು. ನಮ್ಮ ಸಮಾಜದ ಪ್ರಶ್ನೆ ಇದೆಯಾ, ಇದನ್ನು ತೊಟ್ಟು ಮಾಡಿದ್ರಾಳ ಏನ್ ಮಾಡಿ ಕೂತು ಮಾತಾಡೋಣ ಅಂತ ದಯಮಾಡಿ ಏನೋ ಗದ್ದ ಮಾಡಿದ್ರೆ ಮಾತ್ರ ಕಾನೂನು ಪ್ರಕಾರ ಕೈಗೊಳ್ಳಬೇಕಾಗುತ್ತೆ. ಪ್ಲೀಸ್ ದಯಮಾಡಿ ಹೊರನಡ್ರಿ, ಹೊರನಡ್ರಿ. ಇದು ನಮ್ಮ ಸಮಾಜದ ಒಗ್ಗಟ್ಟಿನ ಪ್ರಶ್ನೆ. ನಮ್ಮ ಮಾತಿ ತೋರಿಸ್ಬೇಡ್ರಿ. ದಯಮಾಡಿ ಕೈ ಮುಗಿದ್ರಿ, ದಯಮಾಡಿ ಎಲ್ಲರಿಗೂ ದಯಮಾಡಿ ಹೊರನಡ್ರಿ. ನಾವು ಹೊರಗೆ ಕೂತು ಮಾತಾಡೋಣಂತೆ ದಯಮಾಡಿ ಹೊರನಡ್ರಿ. ಆರಕ್ಷಕ ಇಲಾಖೆಯ ಈ ಕಾರ್ಯಕ್ರಮದಲ್ಲಿ ನಾಲ್ಕು ಪೀಠಾಧಿಪತಿಗಳು ವಿಶ್ವಕರ್ಮ ಸಮಾಜದ ಪೀಠಾಧಿಪತಿಗಳು ನಾವು ಗೌರವ ಮಾಡಬೇಕಾಗುತ್ತೆ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಕಾನೂನನ್ನು ಬಗೆಹರಿಸಲಿ. ಅದರಿಂದ ದಯಮಾಡಿ ಪೊಲೀಸರು ಇದಕ್ಕೆ ಎಳೆ ಮಾಡಿಕೊಂಡ್ರೆ ಅದೇನು ಕಾನೂನನ್ನು ತೆಗೆದುಕೊಳ್ಬೇಕು ಅಂತ ನನ್ನ ಆರಕ್ಷಕ ಇಲಾಖೆಯವರಿಂದ ಇದು ಸ್ವಾಮೀಜಿ ಅದರ ಜೊತೆಗೆ ಹೆಸರಿಗೆ ಒಂದು ಕೆಲಸವನ್ನ ಮಾಡಿ ಗೊತ್ತಿಲ್ಲ. ಆದರೆ ಇವತ್ತು ನಡೆಯುವ ಕಾರ್ಯಕ್ರಮ ವಿಶ್ವಕರ್ಮ ಸಮಾಜದ್ದು ಪೀಠಾಧಿಪತಿಗಳು ಕೇಳ್ಬೇಕು.
ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರತಿಭಾನ್ವಿತರಾದ ಅತಿ ಹೆಚ್ಚು ಅಂಕ ಗಳಿಸಿದ ಕುಂದಾಪುರದ ಜಯಸೂರ್ಯ ಮತ್ತು ತುಮಕೂರಿನ ಹುಳಿಯಾರಿನ ಆದಿತ್ಯ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಒಂದು ಸೂರ್ಯ ಅಂದರೆ ಅವನೇ ಜಯಸೂರ್ಯ, ಅವನೇ ವಿಶ್ವಕರ್ಮ ಸೂರ್ಯ, ಆದಿತ್ಯವರ್ಣ ಸೂರ್ಯ. ಆದ್ದರಿಂದ ದಯವಿಟ್ಟು ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅದನ್ನು ಶುಭವನ್ನು ಹಾರೈಸ್ತಕ್ಕಂಥ ನಿಟ್ಟಿನಲ್ಲಿರಬೇಕು. ಅವರಿಗೆ ಮುಂದೆ ಆ ಕರೆದು ಆಹ್ವಾನವನ್ನು ಗೌರವಾತಿಥ್ಯವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಸಜ್ಜಿಕೆ ರೆಡಿಯಾಗಿದೆ. ತಾವು ದಯವಿಟ್ಟು ತಮ್ಮ ಸೀಟನ್ನು ಅಲಂಕರಿಸಿ ಮತ್ತೆ ಪುನಃ ಕರಿತೀವಿ. ಇನ್ನೊಬ್ಬರು PUC ವಿದ್ಯಾರ್ಥಿ ಆದಿತ್ಯ ಅಂತ ಹೇಳಿ ಪರ್ಸೆಂಟೇಜ್ 99% ಪಡೆದಿರ್ತಕ್ಕಂಥ ಆದಿತ್ಯ HS. ನೋಡಿ, ಭಗವಂತ ಸೂರ್ಯನಿಗೆ ಸಾಟಿ ಯಾರೂ ಇಲ್ಲ. ಸೂರ್ಯನಿಗೆ ಸಾಟಿ ಯಾರೂ ಇಲ್ಲ ಅಂದರೆ ಅವನು ಸೂರ್ಯ, ಇವನು ಆದಿತ್ಯ. ಎರಡರ ಅರ್ಥ ಒಂದೇ, ಸೂರ್ಯನೇ. ಆದಿತ್ಯ ಅಂದ್ರೆ ಒಂದೇ, ಸೂರ್ಯ ಅಂದ್ರೆ ಒಂದೇ. ಆ ಎರಡು ಸೂರ್ಯನ ಬೆಳಕಿಗೆ ಅಥವಾ ಸೂರ್ಯನ ಕಿರಣಗಳಿಗೆ ಎದುರು ಸಾಟಿ ಇಲ್ಲ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಯಾರಾದರೂ ಹುಟ್ಟುವಂಥ ಮಕ್ಕಳಿಗೆ ಆದಿತ್ಯ ಅಥವಾ ಸೂರ್ಯ ಅಂತ ಹೇಳಿ ಅವರು 99.9 ಮಾರ್ಕ್ಸನ್ನು ತೆಗಿಲಿರ್ತಕ್ಕಂಥದ್ದನ್ನ ಹೇಳ್ತಾ ನಾವು ನೀವು ಮೊಬೈಲ್ ಇಟ್ಕೊಂಡು ಎಲ್ಲ ಕೊಡ್ರಿ. ಮೆಮೊರಿ ಜಾಸ್ತಿ ಆಯ್ತಾ ಡಿಲೀಟ್ ಮಾಡ್ಬಿಡ್ತೀರಾ? ಏನಕ್ಕಪ್ಪ ಮೊಬೈಲ್ ಅಂತ ತಗೋತೀರಿ? ಆ ಫೋಟೋಗ್ರಾಫರ್ ಹತ್ರ ಫೋಟೋ ಇಸ್ಕೊಂಡು ಒಂದು ಲ್ಯಾಮಿನೇಷನ್ ಮಾಡಿಸಿ ಮನೇಲಿ ಇಡ್ಬೇಕು. ಮೊಬೈಲಲ್ಲಿ ಇಟ್ಕೋತೀನಿ, ಸೆಲ್ಫಿಗಳು ತಗೊಂಡಾಗ ಮೆಮೊರಿ ಜಾಸ್ತಿ ಆಗುತ್ತೆ, ಡಿಲೀಟ್ ಮಾಡ್ಬಿಡ್ತೀನಿ. ಇಬ್ಬರು ಪ್ರಧಾನಿತ ನಮ್ಮ ವಿಶ್ವಕರ್ಮ ಸಮಾಜದ ಹೆಮ್ಮೆಯ ವಿದ್ಯಾರ್ಥಿಗಳು 99%, 99.5. SSLCನಲ್ಲಿ 99.63. ಇನ್ನು 37% ಯಾರು ಕದ್ದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ಮಕ್ಕಳಿಗೆ. ವಿಶ್ವಕರ್ಮ ಭಗವಾನ್ ಕಿ, ವಿಶ್ವಕರ್ಮ ವಿದ್ಯಾರ್ಥಿಗಳಿಗೆ, ವಿಶ್ವಕರ್ಮ ವಿದ್ಯಾರ್ಥಿಗಳಿಗೆ, ವಿಶ್ವಕರ್ಮ ಸಾಧಕರಿಗೆ. ಇವತ್ತು ಆ ಹೆಮ್ಮೆಯ ಮಕ್ಕಳ ಪೋಷಕರಿಗೆ ಬಹಳ ಆನಂದ ಆಗುತ್ತೆ. ಅವರ ಬೆನ್ನನ್ನು ಅವರೇ ತಟ್ಕೊಡುವಂತಹ ಒಂದು ಸಂದರ್ಭ ಇದು. ಅವರ ಮಕ್ಕಳ ಸಾಧನೆ ಈ ವೇದಿಕೆಯಲ್ಲಿ ಇನ್ನೂ ಜನ ಚಪ್ಪಾಳೆ ಬರಬೇಕು ನೀವು ಮಕ್ಕಳಿಗೆ. ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು, ಅವರ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷದ ಕ್ಷಣಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಕನ್ನಡ ಸೋಮು ಅವರು ಮಾತಾಡಿದರೆ, ಸ್ವಾಗತ ಭಾಷಣವನ್ನು ನಾಗೇಂದ್ರ ಮೈಸೂರವರು ನಡೆಸಿಕೊಟ್ಟರು. ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀನಿವಾಸ್ ಮತ್ತು ತಂಡದವರು ನಡೆಸಿಕೊಟ್ಟರು. ಹಿರಿಯ ಗಣ್ಯರು, ಸಮಾಜದ ಮುಖಂಡರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜಯಸೂರ್ಯ ಅಂತ ನಾನು ಒಂದು ವಿಜ್ಞಾನ ಶಾಲೆಯಲ್ಲಿ ಓದಿದ್ದೆ ಕುಂದಾಪುರದಲ್ಲಿ. ಹಾಗೂ 623 ಅಂಕ ಪಡೆದಿದ್ದೆ 625ರಲ್ಲಿ. ಇದಕ್ಕೆ ಕಾರಣ ಅಂತಂದರೆ ಮೊದಲನೇದಾಗಿ ನಮ್ಮ ತಂದೆ ತಾಯಿಯರು ಅವರು ತುಂಬ ಸಪೋರ್ಟಿವ್ ಆಗಿದ್ದರು ಹಾಗೂ ತುಂಬ ಸ್ಟಡಿ ಮೆಟೀರಿಯಲ್ ಅದನ್ನು ತಂದಿದ್ದರು. ಮೊದಲನೇ ಚುಚ್ಚೂರು ಅಂತ ಓದ್ತಾ ಇದ್ದೆ, ಬಟ್ ಲಾಸ್ಟ್ 2 ಮಂತ್ಸಲ್ಲಿ ತುಂಬ 7ರಿಂದ 8 ಗಂಟೆ ಡೈಲಿವರೆಗೂ ಓದ್ತಾ ಇದ್ದೆ. ಹಾಗೂ ನಮ್ಮ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಪ್ರತಿ ಸತಿ ನಮಗೆ ಹೇಳಿಕೊಟ್ಟಾಗ ರಿವೈಸ್ ಮಾಡಿ ಅದನ್ನು ತುಂಬ ಅರ್ಥ ಮಾಡ್ತಿದ್ದರು. ತುಂಬ ಖುಷಿ ಆಗ್ತಾಯಿದೆ. ನಾನೀಗ ನೆಕ್ಸ್ಟ್ BCMB ಸೈನ್ಸ್ ಅದರಲ್ಲಿ ಇಂಜಿನಿಯರ್ ಆಗಿರ್ತಕ್ಕಂಥ IIT ತುಂಬ ಹಾಗಾಗಿ JEE ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ ಆಸೆ ಇದೆ. ಹಾಗೆ ಅದನ್ನು ಮಾಡ್ತೀನಿ. ಮಾಡೋ ಛಲ ಇದೆ. ಓಕೆ, ಥ್ಯಾಂಕ್ ಯು. ಖಂಡಿತ ನಿಮಗೆ ದೇವರು ಒಳ್ಳೇದು ಮಾಡಿ ಇದೇ ರೀತಿ ಚೆನ್ನಾಗಿ ಹೋಗಿ ಉತ್ತಮವಾದ ಒಂದು ಸಮಾಜದಲ್ಲೂ ಒಂದು ಒಳ್ಳೆಯ ಹೆಸರು ತಗೊಂಡು ಒಂದು ಒಳ್ಳೆಯ ಕೆಲಸ ಸಿಗಲಿ ಅಂತ ಹೇಳಿ ಆಶಿಸ್ತೀನಿ.